ಹಾಯ್ ಫ್ರೆಂಡ್ಸ್, ಐ ಆಮ್ ಬ್ಯಾಕ್. ನಾವು ಇವತ್ತೇನು ನೋಡ್ತೀವಪ್ಪ ಅಂತಂದ್ರೆ ಕರ್ನಾಟಕ ಎಕನಾಮಿಕ್ ಸರ್ವೇದು ಚಾಪ್ಟರ್ ನಂಬರ್ 4 ನೋಡ್ತೀವಿ. ಚಾಪ್ಟರ್ ನಂಬರ್ 4 ಯಾವುದಪ್ಪ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮತ್ತು ಎಕ್ಸ್ಪೋರ್ಟ್. ಆ ಇನ್ವೆಸ್ಟ್ಮೆಂಟ್ ಮತ್ತು ಎಕ್ಸ್ಪೋರ್ಟ್ ಚಾಪ್ಟರ್ ಒಳಗೆ ಏನು ನೋಡ್ತೀವಿ ಅಂತಂದ್ರೆ ಫಸ್ಟಿಗೆ ಇಂಟ್ರೊಡಕ್ಷನ್ ನೋಡ್ತೀವಿ, ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಬಗ್ಗೆ ನೋಡ್ತೀವಿ, ಕರ್ನಾಟಕ ಉದ್ಯೋಗ ಮಿತ್ರದ ಬಗ್ಗೆ ನೋಡ್ತೀವಿ, ಕರ್ನಾಟಕ ಇಂಡಸ್ಟ್ರಿ ಫೆಸಿಲಿಟೇಷನ್ ಆ್ಯಕ್ಟ್ ಬಗ್ಗೆ ನೋಡ್ತೀವಿ, ಆಮೇಲೆ IT ಸೆಕ್ಟರ್ ಒಳಗೆ ಇನ್ವೆಸ್ಟ್ಮೆಂಟ್ ಎಷ್ಟೈತೆ ನೋಡ್ತೀವಿ. ಅದೇ ರೀತಿ ಭಾಳಷ್ಟು ನೋಡ್ತೀವಿ ಈ ಚಾಪ್ಟರ್ದಾಗ. ಇದು ಟೋಟಲಿ ಚಾಪ್ಟರ್ ಏನೈತಪ್ಪ ಅಂತಂದ್ರೆ 2 ಭಾಗನಾಗಿ ಬಿಡ್ತೀನಿ ನಾನು. ಪಾರ್ಟ್ 1 ಇವತ್ತು ಹೇಳ್ತೀನಿ, ಪಾರ್ಟ್ 2 ಮುಂದೆ ಬಿಡ್ತೀನಿ. ಓಕೆ, ಪಾರ್ಟ್ 1 ಇವತ್ತು ಬಿಡ್ತೀನಿ, ಪಾರ್ಟ್ 2 ಮುಂದೆ ಬಿಡ್ತೀನಿ. ಅದಕ್ಕಿಂತ ಮೊದಲು ಏನಪ್ಪ ಅಂತಂದ್ರೆ ಇದು ನಾ ಎಲ್ಲ ಚಾಪ್ಟರ್ ಮಾಡೋಕ್ಕಾಗ್ತಿತ್ತಿಲ್ಲೋ ಡೌಟ್ ಐತಿ, ಕೆಲವೊಂದು ಚಾಪ್ಟರ್ ಮಾಡ್ತೀನಿ. ಓಕೆ, ಅದೇ ರೀತಿ ಏನಪ್ಪ ಅಂದ್ರೆ ನಾ ಮಾತಾಡೋದ್ರಿಂದ ಯಾರಿಗಾರ್ದು ನಂದು ಲ್ಯಾಂಗ್ವೇಜ್ದಿಂದ ಪ್ರಾಬ್ಲಮ್ ಇರ್ಬೋದು, ಇಲ್ಲಪ್ಪ ಅಂದ್ರೆ ಯಾರ್ದಾದ್ರೂ ರಿಲಿಜಿಯಸ್ ಸೆಂಟಿಮೆಂಟ್ ಹರ್ಟ್ ಆಗ್ತಿತ್ತಂದ್ರೆ ಅಡ್ವಾನ್ಸ್ ಆಗಿ ಸಾರಿ ಕೇಳ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಇದೇ ರೀತಿ ಪ್ರೋತ್ಸಾಹ ನೀಡ್ಕೊಂತೀರಿ. ನಾನು ನಿಮ್ಮ ಹಂಗೆ ಏನಪ್ಪ ಅಂತಂದ್ರೆ ಒಬ್ಬ ಸ್ಟೂಡೆಂಟ್ ಇದ್ದೀನಿ, ನನ್ನಿಂದ ಏನಾದರೂ ತಪ್ಪಾಯ್ತಪ್ಪ ಅಂತಂದ್ರೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ತಿದ್ದಾಗ ಟ್ರೈ ಮಾಡಿರಿ. ಓಕೆ, ಚಾಪ್ಟರ್ 4 ಇನ್ವೆಸ್ಟ್ಮೆಂಟ್ ಮತ್ತು ಎಕ್ಸ್ಪೋರ್ಟ್. ಅದ್ರೊಳಗೆ ಟೋಟಲಿ ಎಕ್ಸ್ಪೋರ್ಟ್ ನಮ್ಮ ಸ್ಟೇಟ್ GSDP ಒಳಗೆ ಎಕ್ಸ್ಪೋರ್ಟ್ದು 40% ಕಾಂಟ್ರಿಬ್ಯೂಷನ್ ಐತಿ. ಅದರೊಳಗೆ ಮೇಜರ್ ಪೋರ್ಷನ್ ಏನು ಎಕ್ಸ್ಪೋರ್ಟ್ ಮಾಡ್ತೀವಪ್ಪ ಅಂದ್ರೆ ನಾವು ಎಲೆಕ್ಟ್ರಾನಿಕ್ಸನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ, ಕಂಪ್ಯೂಟರ್ ಸಾಫ್ಟ್ವೇರ್ಸನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ, ಮತ್ತು ಬಯೋಟೆಕ್ನಾಲಜಿ ರಿಲೇಟೆಡ್ ಥಿಂಗ್ಸನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಕರ್ನಾಟಕ ಉದ್ಯೋಗ ಮಿತ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಕರ್ನಾಟಕ ಉದ್ಯೋಗ ಮಿತ್ರ ಏನೈತಪ್ಪ ಅಂತಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಮತ್ತು ಕಾಮರ್ಸ್ ಅಂಡರ್ ಬರ್ತೈತಿ. ಆಮೇಲೆ ಇದು ಎದಕ್ಕೆ ಹೋಯ್ತಪ್ಪ ಅಂತಂದ್ರೆ ಕರ್ನಾಟಕ ಸ್ಟೇಟ್ ಒಳಗೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಆಗ್ತಿತ್ತಪ್ಪ ಅಂತಂದ್ರೆ ಆ ಇನ್ವೆಸ್ಟ್ಮೆಂಟನ್ನು ಪ್ರಮೋಟ್ ಮಾಡಲಿಕ್ಕೆ ಮತ್ತು ಫೆಸಿಲಿಟೇಟ್ ಮಾಡಲಿಕ್ಕೆ ಏನು ಮಾಡ್ಯಾರ, ಕರ್ನಾಟಕ ಉದ್ಯೋಗ ಮಿತ್ರನ ತಂದಾರ. ಓಕೆ, ಫಾರಿನ್ ಇನ್ವೆಸ್ಟ್ಮೆಂಟ್ ಏನೈತಪ್ಪ ಅಂತಂದ್ರೆ ಸೆಂಟ್ರಲ್ ಲಿಸ್ಟ್ನಾಗ ಬರ್ತೈತಿ. ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತೈತಿ, ಈ ಪಾಲಿಸಿ ಫ್ರೇಮ್ ಮಾಡ್ತೈತಿ ಅನ್ನೋದು ನಮಗೆ ಒಂದು ಗೊತ್ತಿರಬೇಕು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಮಾಡ್ಯಾರ 2014 ಒಳಗೆ. ಇದು ಏನು ಮಾಡ್ತೈತಪ್ಪ ಅಂತಂದ್ರೆ ಫಿಸಿಕಲ್ ಮತ್ತು ಫೈನಾನ್ಷಿಯಲ್ ಇನ್ಸೆಂಟಿವ್ಸನ್ನು ಕೊಡ್ತೈತಿ. ಫಿಸಿಕಲ್ ಮತ್ತು ಫೈನಾನ್ಷಿಯಲ್ ಇನ್ಸೆಂಟಿವ್ಸನ್ನು ಕೊಡ್ತೈತಿ ನಮ್ಮ ಸ್ಟೇಟ್ ಒಳಗೆ. ಯಾವುದು ಏನೇನು ಕೊಡ್ತೈತೆ ಅನ್ನೋದು ನೋಡೋಣ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮ್ಯಾಗ ಸಬ್ಸಿಡಿ ಕೊಡ್ತೈತೆ ಅಂತ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಪ್ಪ ಅಂತಂದ್ರೆ ನಾವು ಒಂದು ಯಾವುದಾದ್ರೂ ಇಂಡಸ್ಟ್ರಿ ಹಾಕ್ತಿದ್ದೆ ಅಂತಂದ್ರೆ ಅದಕ್ಕೆ ಮಷಿನ್ ಬೇಕು. ಇದು ಮಷಿನ್ ಏನಪ್ಪ ಅಂತಂದ್ರೆ ನನ್ನ ಆಸ್ತಿ ಇದ್ದಂಗೆ, ನನ್ನ ಅಸೆಟ್ ಇದ್ದಂಗೆ. ಈ ಆಸ್ತಿ ಮ್ಯಾಗ ಇನ್ವೆಸ್ಟ್ ಮಾಡೋದಕ್ಕೆ ಏನಂತ ಕರಿತೀನಿ ನಾನು, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀನಿ. ಓಕೆ, ಈ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನು ಮಾಡ್ತಿರ್ತೀನಿ, ಇದ್ರೊಳಗೆ ಏನು ಮಾಡ್ತದೆ, ಸ್ಟೇಟ್ ಗೌರ್ಮೆಂಟ್ ನನಗೆ ಸಬ್ಸಿಡಿ ಕೊಡ್ತದೆ. ಅದೇ ರೀತಿ ಎಲೆಕ್ಟ್ರಿಸಿಟಿ ಡ್ಯೂಟಿ ಮ್ಯಾಗ ಏನೈತಿ ಎಕ್ಸಂಪ್ಷನ್ ಕೊಡ್ತದೆ, ಅಂದ್ರೆ ತೆಗೆದು ಹಾಕ್ತದೆ. ಯಾವಾಗಪ್ಪ ಅಂತಂದ್ರೆ ಒಂದು ಕ್ಯಾಪ್ಟಿವ್ ಪವರ್ ಜನ್ರೇಷನ್ ಮಾಡ್ತಿದ್ರೆ. ಕ್ಯಾಪ್ಟಿವ್ ಪವರ್ ಜನ್ರೇಷನ್ ಅಂತಂದ್ರೆ ನಂದೊಂದು ಇಂಡಸ್ಟ್ರಿ ಐತಿ, ನನ್ನ ಇಂಡಸ್ಟ್ರಿಗೆ ನಾ ನಾರ್ಮಲ್ ಗೌರ್ಮೆಂಟ್ ಲೈನಿಂದ ಎಲೆಕ್ಟ್ರಿಸಿಟಿ ತೊಗೊಳ್ಳಾರೆ ನನ್ನನ್ನು ನಾನೇ ಒಂದು ಸೆಲ್ಫ್ ಆಗಿ ನನ್ನ ಸ್ವಂತಾಗಿ ನಾನೇ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿ ಈ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿದ್ದನ್ನು ನನ್ನದೇ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡ್ತಿದ್ದೆ ಅಂದರೆ ಈ ರೀತಿ ಎಲೆಕ್ಟ್ರಿಸಿಟಿ ಜನ್ರೇಷನ್ಗೆ, ಈ ರೀತಿ ಪವರ್ ಜನ್ರೇಷನಿಗೆ ಏನಂತ ಕರಿತೀವಿ ನಾವು, ಕ್ಯಾಪ್ಟಿವ್ ಪವರ್ ಜನ್ರೇಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಶುಗರ್ ಇಂಡಸ್ಟ್ರಿ ಏನಿರ್ತೈತಿ, ಶುಗರ್ ಫ್ಯಾಕ್ಟ್ರಿ ಒಳಗೆ ಏನಿರ್ತೈತಪ್ಪ ಅಂದ್ರೆ ಆ ಶುಗರ್ ಫ್ಯಾಕ್ಟ್ರಿದಾಗಿಂದ ಏನು ತೌಡ್ ಬರ್ತಿರ್ತೈತಿ, ಆ ತೌಡದಿಂದ ಅಂದ್ರೆ ತೌಡ್ ಅಂದ್ರೆ ವೇಸ್ಟ್ ಮೆಟೀರಿಯಲ್, ಆ ವೇಸ್ಟ್ ಮೆಟೀರಿಯಲ್ದಿಂದ ನಾವು ಏನು ಪವರ್ ಜನ್ರೇಷನ್ ಮಾಡ್ತೀವಿ ಅದು ಒಂದು ಕ್ಯಾಪ್ಟಿವ್ ಪವರ್ ಜನ್ರೇಷನ್ ಎಕ್ಸಾಂಪಲ್ ಇರ್ಬೋದು. ಓಕೆ, ಇದು ಗ್ರಿಡ್ಡಿಗೆ ಕನೆಕ್ಟೆಡ್ ಇರ್ಬೋದು, ಗ್ರಿಡ್ಡಿಗೆ ಕನೆಕ್ಟೆಡ್ ಇರ್ಲಿಕ್ಕಿಲ್ಲ. ಇದು ಕ್ಯಾಪ್ಟಿವ್ ಪವರ್ ಜನ್ರೇಷನ್. ಒಂದು ಗ್ರಿಡ್ಡಿಗೆ ಕನೆಕ್ಟೆಡ್ ಇತ್ತಪ್ಪ ಅಂತಂದ್ರೆ ಏನಾದರೂ ಎಕ್ಸೆಸ್ ಜನರೇಟ್ ಆಗಿತ್ತಂತಂದ್ರೆ ಅದನ್ನ ಮೇನ್ ಲೈನಿಗೆ ಕೊಟ್ಟು ಈ ರೀತಿನೂ ಏನು ಮಾಡ್ಬೋದು, ಒಂದು ಇಂಡಸ್ಟ್ರಿ ಅರ್ನ್ ಮಾಡ್ಬೋದು. ಓಕೆ, ಯಾರಾದರೂ ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸಿ ಪ್ರಕಾರ ಯಾರಾದರೂ ಕ್ಯಾಪ್ಟಿವ್ ಪವರ್ ಜನ್ರೇಷನ್ ಮಾಡ್ತಿದ್ರಂತಂದ್ರೆ ಅವ್ರಿಗೆ ಏನು ಮಾಡೈತಿ, ಸ್ಟೇಟ್ ಗೌರ್ಮೆಂಟ್ದವರು ಎಲೆಕ್ಟ್ರಿಸಿಟಿ ಮ್ಯಾಗ ಏನು ಡ್ಯೂಟಿ ಬೀಳ್ತೈತಿ ಅದನ್ನ ಎಕ್ಸಾಮ್ಷನ್ ಮಾಡ್ಯಾರ. ಸ್ಟ್ಯಾಂಪ್ ಡ್ಯೂಟಿ ಮ್ಯಾಗ ಎಕ್ಸಾಮ್ಷನ್ ಮಾಡ್ಯಾರ. ಆಮೇಲೆ ರಿಜಿಸ್ಟ್ರೇಷನ್ ಚಾರ್ಜ್ ಏನೈತಿ ಅದ್ರ ಮ್ಯಾಗ ರಿಡಕ್ಷನ್ ಮಾಡ್ಯಾರ. ಆಮೇಲೆ ಲ್ಯಾಂಡ್ ಅಕ್ವಿಜಿಷನ್ ಮತ್ತು ಅಲಾಟ್ಮೆಂಟ್ ಯಾರು ಮಾಡ್ತಾರಪ್ಪ ಅಂತಂದ್ರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ದವ್ರು ಮಾಡ್ತಾರೆ. ಆಮೇಲೆ ಸ್ಪೆಷಲ್ ಟ್ಯಾಕ್ಸ್ ಮತ್ತು ಎಂಟ್ರಿ ಟ್ಯಾಕ್ಸ್ ಏನೈತಿ ಅದನ್ನ ಅದ್ರೊಳಗೂ ಏನು ಮಾಡ್ಯಾರ, ಕನ್ಸೆಷನ್ ಕೊಟ್ಟಾರೆ. ಆಮೇಲೆ ಟೆಕ್ನಾಲಜಿನೂ ಏನು ಮಾಡಬೇಕು, ಡೆವಲಪ್ ಮಾಡ್ಬೇಕಂತ ಹೇಳಿ ಇಲ್ಲಿ ನಿರ್ಣಯ ಮಾಡ್ಯಾರ. ಇದು ಎಲ್ಲ ಎದಕ್ಕೆ ಮಾಡತ್ತಾರಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಒಳಗೆ ಇಂಡಸ್ಟ್ರಿಯಲ್ ಸೆಕ್ಟರ್ ಬೆಳೀಲಿ ಅಂತ ಮಾಡಾಕತ್ತಾರೆ, ಬಹಳಷ್ಟು ಇನ್ವೆಸ್ಟ್ಮೆಂಟ್ ಆಗಲಿ ನಮ್ಮ ಕರ್ನಾಟಕ ಒಳಗೆ ಅಂತ ಹೇಳಿ ಇದು ಕರ್ನಾಟಕ ಇಂಡಸ್ಟ್ರಿಯಲ್ ಪಾಲಿಸೀಸ್ ಮಾಡ್ಯಾರ. ಅದರೊಳಗೆ ಏನಪ್ಪ ಅಂತಂದ್ರೆ ಈ ರೀತಿ ಫಿಸಿಕಲ್ ಮತ್ತು ಫೈನಾನ್ಷಿಯಲ್ ಇನ್ಸೆಂಟಿವ್ಸನ್ನು ಪ್ರೊವೈಡ್ ಮಾಡಾಕತ್ತಾರೆ. ಓಕೆ, ನೆಕ್ಸ್ಟ್ ನಾವೇನು ನೋಡ್ತೀವಪ್ಪ ಅಂದ್ರೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಏಜೆನ್ಸಿ ಅಂದರೆ ಏನು ನೋಡ್ತೀವಿ. ಓಕೆ, ಇದ್ರ ಬಗ್ಗೆ ಎದಕ್ಕೆ ನೋಡತ್ತೀವಪ್ಪ ಅಂತಂದ್ರೆ ನಾವು ಮುಂದೆ ಇದ್ರ ಬಗ್ಗೆ ಅಲ್ಲೆಲ್ಲಿ ಮೆನ್ಷನ್ ಮಾಡ್ತೀವಿ. ಅದಕ್ಕೆ ಏನಪ್ಪ ಅಂತಂದ್ರೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಏಜೆನ್ಸಿ ಬಗ್ಗೆ ನೋಡ್ತೀನಿ. ಸಪೋಸ್ ನಾ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಮನಿ ಕಟ್ಟಬೇಕಂತ ಹೇಳಿ ಪ್ಲ್ಯಾನ್ ಮಾಡೀನಿ. ಓಕೆ, ನಾ ಮನಿ ಕಟ್ಟಬೇಕಂತಂದ್ರೆ 108 ಬೋರ್ಡ್ ಕಡೆ ನಾನು ಏನು ಮಾಡಬೇಕು, ಪರ್ಮಿಷನ್ ತೊಗೋಬೇಕು. ಓಕೆ, ಎಲೆಕ್ಟ್ರಿಸಿಟಿ ಬೋರ್ಡ್ ಕಡೆ ಪರ್ಮಿಷನ್ ತೊಗೋಬೇಕು. ಎದಕ್ಕಪ್ಪ ಅಂತಂದ್ರೆ ಎಲೆಕ್ಟ್ರಿಕ್ ಸಪ್ಲೈ ಬೇಕಂತೇಳಿ ಪರ್ಮಿಷನ್ ನಾನು ಕಾರ್ಪೊರೇಷನ್ದಿಂದ ತೊಗೋಬೇಕು. ಯಾಕಪ್ಪ ಅಂತಂದ್ರೆ ನಾ ಮನಿ ಕಟ್ತೀನಿ ಅಂತೇಳಿ ಅವ್ರಿಗೆ ಹೇಳಿ ಈ ರೀತಿ
ಏನಪ್ಪ ಅಂತಂದ್ರೆ 108 ಪರ್ಮಿಷನ್ ತೊಗೋಬೇಕು ಕಾರ್ಪೊರೇಷನ್ ಕಡೆದು. ಓಕೆ, ಅದೇ ರೀತಿ ವಾಟರ್ ಸಪ್ಲೈ ಮಾಡ್ರಿ ಅಂತ ಹೇಳಿ ವಾಟರ್ ಬೋರ್ಡ್ ಕಡೆದು ಏನು ಮಾಡಬೇಕು, ನಮ್ಮ ಪರ್ಮಿಷನ್ ತೊಗೋಬೇಕು. ಓಕೆ, ಈ ರೀತಿ ಪರ್ಮಿಷನ್ ತೊಗೋಬೇಕಪ್ಪ ಅಂತಂದ್ರೆ ಒಂದಿನ ನಾನು ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಹೋಗಬೇಕಾಗ್ತದೆ, ಒಂದಿನ ಕಾರ್ಪೊರೇಷನ್ ಕಡೆ ಹೋಗಬೇಕಾಗ್ತದೆ, ಒಂದಿನ ವಾಟರ್ ಬೋರ್ಡ್ ಕಡೆ ಹೋಗಬೇಕಾಗ್ತದೆ. ಯಾಕಂತಂದ್ರೆ ಇವು ಅಷ್ಟು ಏನದಾವಪ್ಪ ಅಂತಂದ್ರೆ ಬೇರೆ ಬೇರೆ ಕಡೆ ಅದಾವೆ. ಓಕೆ, ಈ ರೀತಿ ನಾನು ಏನು ಮಾಡ್ತೀನಿ, ಇಲ್ಲೊಂದು 2 ದಿನ, ಇಲ್ಲೊಂದು 4 ದಿನ, ಇಲ್ಲೊಂದು 10 ದಿನ ಖರ್ಚು ಮಾಡಿ ಬಹಳಷ್ಟು ದಿನ ಏನಪ್ಪ ಅಂತಂದ್ರೆ ನಾ ಇದೇ ಪರ್ಮಿಷನ್ ತೊಗೊಳೋದ್ರೊಳಗೆ ಏನು ಮಾಡ್ತೀನಿ, ಖರ್ಚು ಮಾಡ್ತೀನಿ. ಈ ರೀತಿ ಖರ್ಚು ಮಾಡೋದನ್ನು ತಪ್ಸಾಕೆ ಏನು ಮಾಡ್ಯಾರಪ್ಪ ಅಂತಂದ್ರೆ ಒಂದೇ ಛತ್ರದೊಳಗೆ ಅಷ್ಟು ಆಫೀಸ್ ಇದ್ದು ಇಲ್ಲ ಅಷ್ಟು ಕ್ಲಿಯರೆನ್ಸ್ ಏಜೆನ್ಸಿ ಇದ್ದು ಇಲ್ಲ ಅಷ್ಟು ಬೋರ್ಡ್ ಇದ್ದುವಪ್ಪ ಅಂತಂದ್ರೆ ಒಂದು 2 ದಿನದಾಗ ಏನು ಮಾಡ್ಬೋದು, ಅಷ್ಟು ಕ್ಲಿಯರೆನ್ಸ್ ಅಷ್ಟು ಬೋರ್ಡ್ ಕಡೆಯಿಂದ ಪರ್ಮಿಷನ್ ತೊಗೊಳ್ಳೋದು ಸರಳ ಮಾಡ್ಬೋದು. ಓಕೆ, ಈ ರೀತಿ ಒಂದೇ ಛತ್ರದೊಳಗೆ ಅಷ್ಟು ಕ್ಲಿಯರೆನ್ಸ್ ಏಜೆನ್ಸಿ ಅಷ್ಟು ಬೋರ್ಡನ್ನು ಏನದಾವ ನಾವು ತರೋದಕ್ಕೆ ಏನಂತ ಕರಿತೀವಿ, ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮೆಕ್ಯಾನಿಸಮ್ ಆರ್ ಕ್ಲಿಯರೆನ್ಸ್ ಏಜೆನ್ಸಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಏನಪ್ಪ ಅಂತಂದ್ರೆ ಇದೊಂದು ಛತ್ರಿ ಐತಿ, ಇದೊಂದು ಛಪ್ಪರ್ ಐತಿ, ಇದ್ರೊಳಗೆ ಏನು ಮಾಡಿವಪ್ಪ ಅಂತಂದ್ರೆ ನಾವು ಎಲೆಕ್ಟ್ರಿಸಿಟಿ ಬೋರ್ಡ್ ಅಂತಂದೀವಿ, ಇದ್ರೊಳಗೆ ಏನು ಮಾಡಿವಿ ವಾಟರ್ ಬೋರ್ಡ್ ಅಂತಂದೇವಿ, ಇದ್ರೊಳಗೆ ಏನು ಮಾಡಿವಿ ಕಾರ್ಪೊರೇಷನ್ ಅಂತಂದೇವಿ. ಈ ರೀತಿ ಅಷ್ಟುದ್ರೂ ಒಂದೇ ಕಡೆ ತರೋದ್ರಿಂದ ನಮಗೆ ಜಲ್ದಿ ಪರ್ಮಿಷನ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ಇದು ನಾವು ಎದ್ರ ಬಗ್ಗೆ ಮಾತಾಡಿದ್ವಿ, ಇದನ್ನ ಒಂದು ಮನಿ ಕಟ್ಟೋದ್ರ ಬಗ್ಗೆ ಮಾತಾಡಿದೀವಿ ನಾವು. ಇದನ್ನೇ ನಾವು ಇಂಡಸ್ಟ್ರಿ ಕನ್ಸಿಡರ್ ಮಾಡಿದ್ರೆ ಈ ರೀತಿ ನಾವು ಸರಳ ಮಾಡಿ ಕೊಟ್ರಪ್ಪ ಅಂತಂದ್ರೆ ನಮ್ಮ ಸ್ಟೇಟ್ ಒಳಗೆ ಏನೈತಿ ಹೂಡಿಕೆದಾರರ ಸಂಖ್ಯೆ ಏನಾಗ್ತೈತಿ, ಹೆಚ್ಚಾಗ್ತೈತಿ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಏಜೆನ್ಸಿನ ನಾವು ಮಾಡೇವಿ. ಇದ್ರ ಬಗ್ಗೆ ಅದಕ್ಕೆ ಹೇಳಿನಂತಂದ್ರೆ ನಾವು ನೀನು ಮುಂದೆ ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದರೊಳಗೆಲ್ಲ ಇದು ಬರ್ತೈತಿ. ನೆಕ್ಸ್ಟ್ ಕರ್ನಾಟಕ ಉದ್ಯೋಗ ಮಿತ್ರದ ಬಗ್ಗೆ ನೋಡ್ತೀವಿ. ಇದೊಂದು ನೋಡಲ್ ಏಜೆನ್ಸಿ ಐತಿ. ಇದು ಏನು ಕೆಲಸ ಮಾಡ್ತೈತಪ್ಪ ಅಂತಂದ್ರೆ ನಮ್ಮ ಕರ್ನಾಟಕ ಒಳಗೆ ಏನಾದರೂ 500 ಕೋಟಿಗಿಂತ ಮ್ಯಾಗ ಹೂಡಿಕೆ ಆಯ್ತಪ್ಪ ಅಂತಂದ್ರೆ ಇದನ್ನ ಕ್ಲಿಯರೆನ್ಸ್ ಮಾಡಕ್ಕೆ ಸ್ಟೇಟ್ ಒಳಗೆ ಹೈ ಲೆವೆಲ್ ಕ್ಲಿಯರೆನ್ಸ್ ಕಮಿಟಿ ಮಾಡ್ಯಾರ. ಇದ್ರದ್ದು ಚೇರ್ಮನ್ ಯಾರು ಇರ್ತಾರೆ, ಇದ್ರ ಚೇರ್ ಯಾರು ಮಾಡ್ತಾರಪ್ಪ ಅಂತಂದ್ರೆ ಚೀಫ್ ಮಿನಿಸ್ಟರ್ ಮಾಡ್ತಾರೆ. ಇವ್ರು ಏನು ಮಾಡ್ತಾರೆ, 500 ಕೋಟಿಗಿಂತ ಮ್ಯಾಗಿನ ಪ್ರಾಜೆಕ್ಟಿಗೆ ಅಪ್ರೂವಲ್ ಕೊಡ್ತಾರೆ, ಕ್ಲಿಯರೆನ್ಸ್ ಕೊಡ್ತಾರೆ. ಅದೇ ರೀತಿ ಯಾವುದಾದ್ರೂ ಪ್ರಾಜೆಕ್ಟ್ 15 ಕೋಟಿದಿಂದ 500 ಕೋಟಿವರೆಗೂ ಇತ್ತಪ್ಪ ಅಂತಂದ್ರೆ ಅದಕ್ಕೊಂದು ಸ್ಟೇಟ್ ಲೆವೆಲ್ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿನ ಮಾಡ್ಯಾರ. ಇದಕ್ಕೆ ಚೇರ್ ಯಾರು ಮಾಡ್ತಾರೆ, ಇದ್ರ ಚೇರ್ಮನ್ ಯಾರಪ್ಪ ಅಂತಂದ್ರೆ ಲಾರ್ಜ್ ಮತ್ತು ಮೀಡಿಯಂ ಇಂಡಸ್ಟ್ರಿ ಮಿನಿಸ್ಟ್ರಿ ಇರ್ಬೋದು, ಇಲ್ಲ ಟೂರಿಸಂ ಮಿನಿಸ್ಟ್ರಿ ಇರ್ಬೋದು. ಓಕೆ, ನೆಕ್ಸ್ಟ್ ನಾವೇನು ನೋಡ್ತೀವಿ ಅಂತಂದ್ರೆ ಕರ್ನಾಟಕ ಇಂಡಸ್ಟ್ರಿ ಫೆಸಿಲಿಟೇಷನ್ ಆ್ಯಕ್ಟ್ 2002 ಬಗ್ಗೆ ನೋಡ್ತೀವಿ. ಇದು ಒಂದು ಟಾಪಿಕ್ ಐತಿ. ಇದು ಎದ್ರೊಳಗತ್ತಂದ್ರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಒಳಗೆ. ಓಕೆ, ಅದ್ರೊಳಗೆ ಏನು ನೋಡ್ತೀವಿ ಅಂತಂದ್ರೆ ಇದು ಏನು ಹೇಳೈತಿ ಆ್ಯಕ್ಟ್ ಪ್ರಕಾರ ಅಂತಂದ್ರೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಮೆಕ್ಯಾನಿಸಮ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ರಿ ಅಂತ ಹೇಳ್ಯಾರ. ಎಲ್ಲಿ ಕನ್ಸ್ಟ್ರಕ್ಟ್ ಮಾಡೋದು ಅಂತಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಮತ್ತು ಸ್ಟೇಟ್ ಲೆವೆಲ್ನಾಗ ಮಾಡ್ರಿ ಅಂತ ಹೇಳ್ಯಾರ. ಎದಕ್ಕಪ್ಪ ಅಂತಂದ್ರೆ ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ ಡಿಸ್ಟ್ರಿಕ್ಟ್ ಲೆವೆಲ್ ಇಲ್ಲ ಸ್ಟೇಟ್ ಲೆವೆಲ್ನಾಗ ಆಗ್ತಿತ್ತಪ್ಪ ಅಂತಂದ್ರೆ ಅಲ್ಲಿ ಕ್ಲಿಯರೆನ್ಸ್ ಮೆಕ್ಯಾನಿಸಮ್ ಅನ್ನು ಸರಳ ಮಾಡಲಿಕ್ಕೆ ಇದನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಹೇಳ್ಯಾರ. ಅದೇ ರೀತಿ 2013 ಏನು ಮಾಡ್ಯಾರಪ್ಪ ಅಂತಂದ್ರೆ ಇದನ್ನೇ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಕಮಿಟಿನ ಆನ್ಲೈನ್ ಸಿಸ್ಟಮ್ ಆಗಿ ಕನ್ವರ್ಟ್ ಮಾಡ್ಯಾರ. ಓಕೆ, ನೆಕ್ಸ್ಟ್ ನಾವೇನು ನೋಡ್ತೀವಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಫ್ಲೋ ಏನೈತಿ ಕರ್ನಾಟಕ ಒಳಗೆ ನೋಡ್ತೀವಿ. ಓಕೆ, ಟೋಟಲ್ FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಟೋಟಲ್ ಇಂಡಿಯಾದಾಗ ಎಷ್ಟು ಆಗ್ತೈತಿ ಅದ್ರ 10% ಏನೈತಪ್ಪ ಅಂತಂದ್ರೆ ಕರ್ನಾಟಕಕ್ಕೆ ಬರ್ತೈತೆ ಅಂತ ಹೇಳ್ತಾರೆ. ಟೋಟಲಿ ₹100 ನಮ್ಮ ಇಂಡಿಯಾ ಒಳಗೆ ಹೂಡಿಕೆ ಮಾಡ್ತಿದ್ರಪ್ಪ ಅಂತಂದ್ರೆ ಅದ್ರಾಗ 10 ಮಂದಿ ಹೂಡಿಕೆದಾರರು ಏನಪ್ಪ ಅಂತಂದ್ರೆ ಕರ್ನಾಟಕನಾಗ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿ ಇಂಟ್ರೆಸ್ಟೆಡ್ ಇರ್ತಾರೆ. ಇದು 2015-16 ಪ್ರಕಾರ. ಓಕೆ, IT ಡಿಪಾರ್ಟ್ಮೆಂಟ್ ಒಳಗೆ ಇನ್ವೆಸ್ಟ್ಮೆಂಟ್ ಏನೈತೆ ಅನ್ನೋದು ನೋಡ್ತೀವಿ ನಾವು. ನೆಕ್ಸ್ಟ್ ಅದ್ರೊಳಗೆ ಏನಪ್ಪ ಅಂತಂದ್ರೆ ಕರ್ನಾಟಕ ಒಳಗೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಯಾವಾಗ ಚಾಲು ಆಯ್ತಪ್ಪ ಅಂತಂದ್ರೆ 1984. 1984 ಟೆಕ್ಸಸ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಒಂದು ಕಂಪನಿ ಬೆಂಗಳೂರಿಗೆ ಬರ್ತೈತಿ. ಅವಾಗಿನಿಂದ ಏನಪ್ಪ ಅಂತಂದ್ರೆ IT ರೆವಲ್ಯೂಷನ್ ಕರ್ನಾಟಕನಾಗ ಸ್ಟಾರ್ಟ್ ಆಗತೈತೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ಯಾರ ಕರ್ನಾಟಕ ಎಕನಾಮಿಕ್ ಸರ್ವೆದಾಗ. ಓಕೆ, ಆಮೇಲೆ ಹೈ ಸ್ಪೀಡ್ ಕಮ್ಯುನಿಕೇಶನ್ ಸರ್ವಿಸಸ್ ಅನ್ನ ಫಸ್ಟ್ ಟೈಮ್ ಇಂಡಿಯಾ ಒಳಗೆ ಪ್ರೊವೈಡ್ ಮಾಡಿರೋಂಥ ಸಿಟಿ ಯಾವುದಪ್ಪ ಅಂತಂದ್ರೆ ಬೆಂಗಳೂರು ಸಿಟಿ. ಓಕೆ, ಇದು ಯಾವಾಗ ಮಾಡ್ಯಾರ ಅಂದ್ರೆ 1992 ಒಳಗೆ ಮಾಡ್ಯಾರ. ಇದ್ರೊಳಗೆ ಸ್ಯಾಟಲೈಟ್ ಅರ್ತ್ ಸ್ಟೇಷನ್ ಅನ್ನು ಯೂಸ್ ಮಾಡಿ ಹೈ ಸ್ಪೀಡ್ ಕಮ್ಯುನಿಕೇಶನ್ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡ್ತಾರೆ. ಇದು ಫಸ್ಟ್ ಸಿಟಿ ಯಾವುದಪ್ಪ ಅಂತಂದ್ರೆ ನಮ್ಮ ಬೆಂಗಳೂರು ಸಿಟಿ 1992 ಒಳಗೆ ಇದನ್ನ ಸ್ಥಾಪನೆ ಮಾಡ್ಯಾರ. ಓಕೆ, ಅದೇ ರೀತಿ ಟೋಟಲಿ IT ಇಂಡಸ್ಟ್ರಿ GSDP ಒಳಗೆ ಎಷ್ಟು ಕಾಂಟ್ರಿಬ್ಯೂಷನ್ ಐತೆ ಅಂದ್ರೆ 25% ಕಾಂಟ್ರಿಬ್ಯೂಷನ್ ಐತಿ. ಅದನ್ನೇ IT ಎಕ್ಸ್ಪೋರ್ಟ್ ಕರ್ನಾಟಕದ ಟೋಟಲ್ ಇಂಡಿಯಾ ಒಳಗೆ ಕನ್ಸಿಡರ್ ಮಾಡಿದ್ರೆ 38% IT ಎಕ್ಸ್ಪೋರ್ಟ್ ಐತಿ. ಅಂದ್ರೆ ಟೋಟಲಿ 100% IT ಎಕ್ಸ್ಪೋರ್ಟ್ ಹೊರಗೆ ಮಾಡ್ತಿದ್ರಪ್ಪ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡ್ತಿದ್ರು ಬೇರೆ ಸ್ಟೇಟ್ದಿಂದ ಅಂತಂದ್ರೆ ಅದ್ರಾಗ 38% IT ರಿಲೇಟೆಡ್ ಎಕ್ಸ್ಪೋರ್ಟ್ ಏನೈತಿ ಕರ್ನಾಟಕದಿಂದ ಆಗ್ತೈತೆ ಅಂತೇಳಿ ಹೇಳ್ತಾರೆ. ಅದೇ ರೀತಿ
ಟೆಕ್ನಾಲಜಿ ಬೆಸ್ಟ್ ಟೆಕ್ನಾಲಜಿ ಹಬ್ ಅಂಥೇಳಿ ವರ್ಲ್ಡ್ ಒಳಗೆ ಕನ್ಸಿಡರ್ ಮಾಡಿದರೆ ಕರ್ನಾಟಕ ಏನಪ್ಪ ಅಂತಂದ್ರೆ 4ನೇ ಸ್ಥಾನ. ಕರ್ನಾಟಕ ಒಳಗಿಂದ ಬೆಂಗಳೂರು ಏನೈತಿ 4ನೇ ಸ್ಥಾನನ ಪಡೆದುಕೊಂಡೈತಿ. ಅದಕ್ಕಿಂತ ಮೊದಲು 3 ಸ್ಥಾನ ಪಡೆದಿದ್ದಂಥ ಸಿಟೀಸ್ ಯಾವಪ್ಪ ಅಂತಂದ್ರೆ ಒಂದು ಸಿಲಿಕಾನ್ ವ್ಯಾಲಿ, ಒಂದು ಬಾಸ್ಟನ್ ಮತ್ತು ಒಂದು ಲಂಡನ್. ಈ ಸಿಲಿಕಾನ್ ವ್ಯಾಲಿ ಬಾಸ್ಟನ್ ಯಾವ ಸ್ಟೇಟ್ನಾಗ ಯಾವ ಕಂಟ್ರಿದಾಗ ಬರ್ತಿತ್ತು ಅನ್ನೋದು ನೀವು ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಇದು 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 ಎಲ್ಲಿ ಮೆನ್ಷನ್ ಮಾಡ್ಯಾರಪ್ಪ ಅಂದ್ರೆ UNDP ಒಂದು ರಿಪೋರ್ಟ್ ಐತಿ. ಅದರ ಪ್ರಕಾರ ಕರ್ನಾಟಕ ವರ್ಲ್ಡ್ ಒಳಗೆ ಏನಪ್ಪ ಅಂತಂದ್ರೆ ಫೋರ್ತ್ ಬೆಸ್ಟ್ ಟೆಕ್ನಾಲಜಿಕಲ್ ಹಬ್ ಅಂತೇಳಿ ಹೇಳ್ಯಾರ ಬೆಂಗಳೂರು. ಓಕೆ, ಬೆಂಗಳೂರು ಕರ್ನಾಟಕ ಅಲ್ಲ, ಬೆಂಗಳೂರು. ಓಕೆ, ನೆಕ್ಸ್ಟ್ ಗ್ಲೋಬಲ್ ಸ್ಟಾರ್ಟಪ್ ಇಕೋಸಿಸ್ಟಮ್ ರ್ಯಾಂಕಿಂಗ್ ರಿಪೋರ್ಟ್ 2015 ಬಿಟ್ಟಾರ. ಇದ್ರ ಪ್ರಕಾರ ಏನಪ್ಪ ಅಂತಂದ್ರೆ ವರ್ಲ್ಡ್ ಒಳಗಿರುವಂಥ ಅಂದರೆ ಜಗತ್ತೊಳಗಿರುವಂಥ ಟೋಟಲ್ ಸ್ಟಾರ್ಟಪ್ ಇಕೋಸಿಸ್ಟಮನ್ನು ರ್ಯಾಂಕಿಂಗ್ ಮಾಡ್ಯಾರ. ಅದರೊಳಗೆ ಟಾಪ್ 20 ಅಷ್ಟೇ ಇಲ್ಲಿ ರ್ಯಾಂಕಿಂಗ್ ಮಾಡ್ಯಾರ. ಈ ಟಾಪ್ 20 ಒಳಗೆ ಒಂದೇ ಸಿಟಿ ನಮ್ಮ ಇಂಡಿಯಾದ್ದು ಸ್ಥಾನ ಗಿಟ್ಟಿಸ್ಕೊಂಡಿದೆ ಯಾವುದಪ್ಪ ಅಂತಂದ್ರೆ ಬೆಂಗಳೂರು. ಓಕೆ, ಇದು ಸ್ಟಾರ್ಟಪ್ ಇಕೋಸಿಸ್ಟಮ್ ವರ್ಲ್ಡ್ ವೈಡ್ ರ್ಯಾಂಕಿಂಗ್ ಕೊಟ್ಟರೆ ಅದರೊಳಗೆ ಬೆಸ್ಟ್ ಸ್ಟಾರ್ಟಪ್ಸ್ ಟಾಪ್ 20 ವರ್ಲ್ಡ್ ಒಳಗೆ ಯಾವುದು ಅಂತಂದ್ರೆ ಅದ್ರೊಳಗೆ ಒಂದೇ ಸ್ಥಾನ, ಒಂದೇ ಸಿಟಿ ನಮ್ಮ ಕರ್ನಾಟಕ ನಮ್ಮ ದೇಶದ ಸ್ಥಾನ ಗಿಟ್ಟಿಸ್ಕೊಂಡಿದೆ ಯಾವುದಪ್ಪ ಅಂತಂದ್ರೆ ಬೆಂಗಳೂರು. ಓಕೆ, ನೆಕ್ಸ್ಟ್ ಕರ್ನಾಟಕ I4 ಪಾಲಿಸಿ ಬಗ್ಗೆ ನೋಡ್ತೀವಿ. I4 ಒಳಗೆ 4 I ಬರ್ತಾವೆ. ಒಂದು I ಅಂದ್ರೆ ಏನಪ್ಪ ಅಂತಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಇನ್ನೊಂದು I ಅಂತಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಎಕ್ಸ್ಟೆಂಡೆಡ್ ಸರ್ವಿಸಸ್. ನೆಕ್ಸ್ಟ್ I ಯಾವುದಪ್ಪ ಅಂತಂದ್ರೆ ಇನೋವೇಷನ್, ಇನ್ನೊಂದು ಯಾವುದಪ್ಪ ಅಂತಂದ್ರೆ ಇನ್ಸೆಂಟಿವ್ ಪಾಲಿಸೀಸ್. ಓಕೆ, ಕರ್ನಾಟಕ I4 ಪಾಲಿಸಿ ಅಂದ್ರೆ IT, ITES, ಇನೋವೇಷನ್ ಮತ್ತು ಇನ್ಸೆಂಟಿವ್. ಇದ್ರ ಆಬ್ಜೆಕ್ಟಿವ್ ಏನೈತಪ್ಪ ಅಂತಂದ್ರೆ ಯಾವುದಾದ್ರೂ ಹೊಸ IT ಮತ್ತು ITES ಕಂಪ್ನಿ ಇಲ್ಲಿ ಬರ್ತಿತ್ತಪ್ಪ ಅಂದ್ರೆ ಅವ್ರಿಗೆ ಬಹಳಷ್ಟು ಇನ್ಸೆಂಟಿವ್ಸ್ ಕೊಡೋದು ಇದರ ಮೇಜರ್ ಆಬ್ಜೆಕ್ಟಿವ್. ಅದೇ ರೀತಿ ಏನಪ್ಪ ಅಂತಂದ್ರೆ ಟೈರ್ 2 ಮತ್ತು ಟೈರ್ 3 ಸಿಟೀಸ್. ಓಕೆ, ಟೈರ್ 2, ಟೈರ್ 3 ಸಿಟೀಸ್ ನಮ್ಮ ಕರ್ನಾಟಕನ ಯಾವ್ಯಾವ ಅನ್ನೋದು ಕೆಳಗಡೆ ಕಮೆಂಟ್ ಮಾಡಿ ಹೇಳ್ರಿ. ಅಲ್ಲಿ ಏನಪ್ಪ ಅಂತಂದ್ರೆ ನಾಲೆಜ್ ಬೇಸ್ ಸೆಕ್ಟರ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸೆಟಪ್ ಮಾಡ್ಲಿಕ್ಕೆ ಏನಪ್ಪ ಅಂತಂದ್ರೆ ಕರ್ನಾಟಕ I4 ಪಾಲಿಸಿನ ತಂದಾರ. ಅದೇ ರೀತಿ ನಮ್ಮ ಸ್ಟೇಟ್ ಒಳಗೆ IT ಮತ್ತು ITES ಯಾವುದಾದ್ರೂ ಸ್ಟಾರ್ಟಪ್ ಇರ್ಬೋದು, ಇಲ್ಲ ನಾಲೆಜ್ ಬೇಸ್ಡ್ ಇಂಡಸ್ಟ್ರಿ ಯಾವುದಾದ್ರೂ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಸಿಂಗಲ್ ವಿಂಡೋ ಕ್ಲಿಯರೆನ್ಸ್ ಏಜೆನ್ಸಿಯಾಗಿ ಡಿಪಾರ್ಟ್ಮೆಂಟ್ ಆಫ್ IT, BT ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಮಾಡ್ತೈತಿ, ಆ್ಯಕ್ಟ್ ಮಾಡ್ತೈತಿ. ಓಕೆ, ನೆಕ್ಸ್ಟ್ ನಾವು ಏನು ನೋಡ್ತೀವಿ ಅಂತಂದ್ರೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ನೋಡ್ತೀವಿ. ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ನೋಡತ್ತೀವಿ. ಇಲ್ಲಿ ಏನೈತಪ್ಪ ಅಂದ್ರೆ ನ್ಯಾಷನಲ್ ಎಲೆಕ್ಟ್ರಾನಿಕ್ ಪಾಲಿಸಿ 2012 ಪ್ರಕಾರ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಏನೈತಿ 2020ವರೆಗೆ $400 ಬಿಲಿಯನ್ ಅಷ್ಟು ಗ್ರೋ ಆಗುವಂಥದ್ದು ಎಕ್ಸ್ಪೆಕ್ಟೇಷನ್ಸ್ ಐತೆ ಅಂತ ಹೇಳಿ ಈ ನ್ಯಾಷನಲ್ ಎಕನಾಮಿಕ್ ಪಾಲಿಸಿ 2012 ಒಳಗೆ ಹೇಳ್ಯಾರ. ಇದ್ರ ಇದ್ರದ್ದು ಇನ್ನೊಂದೇನು ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ದು ಆಬ್ಜೆಕ್ಟಿವ್ಸ್ ಏನಪ್ಪ ಅಂತಂದ್ರೆ ನಮ್ಮ ಸ್ಟೇಟ್ ಒಳಗೆ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಸೆಕ್ಟರ್ದ ಒಳಗೆ ಡೆವಲಪ್ಮೆಂಟ್ ತರೋದು, ಪ್ರಮೋಟ್ ಮಾಡೋದು ಮತ್ತು ಫೆಸಿಲಿಟೇಟ್ ಮಾಡೋದು. ಅದಲ್ಲದೆ ಏನಪ್ಪ ಅಂತಂದ್ರೆ ಕರ್ನಾಟಕನ ಒಂದು ಪ್ರಿಫರ್ಡ್ ಡೆಸ್ಟಿನೇಷನ್ ಮಾಡೋದು ಇನ್ವೆಸ್ಟ್ಮೆಂಟ್ ಒಳಗೆ. ಅದ್ರೊಳಗೆ ಇನ್ವೆಸ್ಟ್ಮೆಂಟ್ನಾಗೆ ಎಲ್ಲಪ್ಪ ಪರ್ಟಿಕ್ಯುಲರ್ಲಿ ಅಂತಂದರೆ ಟೆಲಿಕಮ್ಯುನಿಕೇಷನ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಆಟೋಮೊಬೈಲ್ ಇರ್ಬೋದು. ಓಕೆ, ಅದೇ ರೀತಿ ಬೇರೆ ಬೇರೆ ಒಳಗೂ ಏನಪ್ಪ ಅಂದ್ರೆ ಕರ್ನಾಟಕನಾಗ ಇನ್ವೆಸ್ಟ್ಮೆಂಟನ್ನು ಪ್ರಮೋಟ್ ಮಾಡ್ಲಿಕ್ಕೆ ಇದನ್ನು ತಂದಾರೆ. ನೆಕ್ಸ್ಟ್ ಕರ್ನಾಟಕಕ್ಕೆ ಟಾರ್ಗೆಟ್ ಏನೈತಿ ESDM ಪಾಲಿಸಿ ಪ್ರಕಾರ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ IT ಮತ್ತು ಎಲೆಕ್ಟ್ರಾನಿಕ್ಸ್. ಇದು ಒಂದು ಟಾಪಿಕ್ ಐತಿ ಎಕನಾಮಿಕ್ ಸರ್ವೆ ಒಳಗೆ. ಅದರೊಳಗಿನ ಸಬ್ ಪಾಯಿಂಟ್ಸ್ ಅದಾವ. ಓಕೆ, ಟಾರ್ಗೆಟ್ಸ್ ಬಗ್ಗೆ ಅಷ್ಟು ಇಂಪಾರ್ಟೆಂಟ್ ಇಲ್ಲದಕ್ಕೆ ಏನಪ್ಪ ಅಂತಂದ್ರೆ ಈ ಸಬ್ ಪಾಯಿಂಟ್ಸ್ ಅಷ್ಟೇ ಬರ್ತೀನಿ ಇಲ್ಲಿ. ಇದ್ರೊಳಗೆ ಏನೈತೆ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು IT ಡಿಪಾರ್ಟ್ಮೆಂಟ್ ಏನೈತಿ ಗೌರ್ಮೆಂಟ್ ಆಫ್ ಇಂಡಿಯಾದವರು, ಅವ್ರು ಏನಪ್ಪ ಅಂತಂದ್ರೆ ಒಂದು ಬ್ರೌನ್ ಫೀಲ್ಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರನ್ನು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಒಳಗೆ ಸ್ಥಾಪನೆ ಮಾಡಲಿಕ್ಕೆ ಆದೇಶ ಕೊಟ್ಟಾರೆ. ಅದೇ ರೀತಿ ಮೈಸೂರು ಒಳಗೂ ಏನಪ್ಪ ಅಂತಂದ್ರೆ ಮಾಡಬೇಕಂತ ಹೇಳ್ಯಾರ. ಟೋಟಲಿ 2 ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ಸ್ ಮಾಡೋರು ಅದರ. ಒಂದು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಒಳಗೆ, ಇನ್ನೊಂದು ಮೈಸೂರು ಒಳಗೆ. ಇದು PPP ಮೋಡ್ ಒಳಗೆ ಸ್ಥಾಪನೆ ಮಾಡೋರು ಅದರ. ಈ PPP ಮೋಡ್ ಒಳಗೆ ಗೌರ್ಮೆಂಟ್ ಆಫ್ ಇಂಡಿಯಾದ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರ್ತೈತಿ, ಗೌರ್ಮೆಂಟ್ ಆಫ್ ಕರ್ನಾಟಕದ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಇರ್ತೈತಿ, ಆಮೇಲೆ ಇಂಡಸ್ಟ್ರಿ ಬಾಡೀಸ್ ಏನಿರ್ತಾವೆ ಅದ್ರದ್ದು ಏನೈತಿ ಕಾಂಟ್ರಿಬ್ಯೂಷನ್ ಇರ್ತೈತಿ. ಓಕೆ, IIIT ಬಗ್ಗೆ ಸ್ಟಡಿ ಮಾಡ್ತೀವಿ. IIIT ಅಪ್ಪ ಅಂತಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಫಾರ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ. ಇದು ಎಲ್ಲಿ ಮಾಡತ್ತಾರಪ್ಪ ಅಂತಂದ್ರೆ ಧಾರವಾಡದಾಗ ಮಾಡಕತ್ತಾರ. ಇದು PPP ಮೋಡ್ ಒಳಗೆ ಎಸ್ಟಾಬ್ಲಿಷ್ ಮಾಡಬೇಕು, ಸ್ಥಾಪನೆ ಮಾಡ್ಬೇಕಂತ ಮಾಡ್ಯಾರ. ಈ PPP ಮೋಡ್ ಒಳಗೆ ಗೌರ್ಮೆಂಟ್ ಆಫ್ ಇಂಡಿಯಾದವ್ರು 50% ಕಾಂಟ್ರಿಬ್ಯೂಷನ್ ಇರ್ತೈತಿ, ಗೌರ್ಮೆಂಟ್ ಆಫ್ ಕರ್ನಾಟಕದ್ದು 35% ಕಾಂಟ್ರಿಬ್ಯೂಷನ್ ಇರ್ತೈತಿ, ಕಿಯಾನಿಕ್ಸ್ದು ಏನಿರ್ತೈತಪ್ಪ ಅಂದ್ರೆ 15% ಕಾಂಟ್ರಿಬ್ಯೂಷನ್ ಇರ್ತೈತಿ. ಟೋಟಲ್ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ದವರು 20 IIIT ಸ್ಥಾಪನೆ ಮಾಡ್ಬೇಕಂತ ಮಾಡ್ಯಾರ. ಅದರೊಳಗೆ ಒಂದು ಏನಪ್ಪ ಅಂತಂದ್ರೆ ನಮ್ಮ ಧಾರವಾಡ ಒಳಗೆ ಸ್ಥಾಪನೆ ಮಾಡತ್ತಾರ. ಓಕೆ, ಅದೇ ರೀತಿ ಕರ್ನಾಟಕ ಗೌರ್ಮೆಂಟ್ದವ್ರು ಏನು ಮಾಡ್ಯಾರಪ್ಪ ಅಂತಂದ್ರೆ ಈ ಇನ್ಸ್ಟಿಟ್ಯೂಟನ್ನು ಸ್ಥಾಪನೆ ಮಾಡಲಿಕ್ಕೆ ತಡಸಿನಕೊಪ್ಪ ಒಳಗೆ 60 ಎಕರೆ ಜಮೀನನ್ನು ಏನಪ್ಪ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಕೊಟ್ಟಾರ, ಅಂದ್ರೆ ಪುಕ್ಕಟ್ಟಾಗಿ ಇವ್ರಿಗೆ ಕೊಟ್ಟಾರ. ಈ ಇಂಡಸ್ಟ್ರಿ ಇದು ಸ್ಕೂಲನ್ನು, ಈ ಇನ್ಸ್ಟಿಟ್ಯೂಟನ್ನು ಸ್ಥಾಪನೆ ಮಾಡೋಕ್ಕೆ. ಓಕೆ,
ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ 2015ರಿಂದ 2020 ಬಗ್ಗೆ ಸ್ಟಡಿ ಮಾಡ್ತೀವಿ. ಇದು ಎದಕ್ಕೆ ಮಾಡ್ಯಾರಪ್ಪ ಅಂತಂದ್ರೆ ಯಾವುದಾದ್ರೂ ಹೊಸ ಇನೋವೇಷನ್ ಇರ್ಬೋದು, ಯಾವುದಾದ್ರೂ ಹೊಸ ಟೆಕ್ನಾಲಜಿ ಸ್ಟೇಟ್ ಒಳಗೆ ಇರ್ತೈತಲ್ಲ ಅದನ್ನು ಎನ್ಕರೇಜ್ ಮಾಡ್ಲಿಕ್ಕೆ ಏನು ಮಾಡ್ಯಾರ, ಕರ್ನಾಟಕ ಸ್ಟಾರ್ಟಪ್ ಪಾಲಿಸಿ 2015ರಿಂದ 2020 ಮಾಡ್ಯಾರ. ಇದ್ರೊಳಗೆ ನಾ ಇನ್ನೊಂದು ಪಾಯಿಂಟ್ ಓದಿನಿ, ಏನಪ್ಪ ಅಂತಂದ್ರೆ 2020ವರೆಗೂ 20,000 ಸ್ಟಾರ್ಟಪ್ಸನ್ನು ಕರ್ನಾಟಕನಾಗ ತರಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಏನು ಮಾಡ್ಯಾರಂತ ಎಲ್ಲೋ ಒಂದು ಕಡೆ ಓದಿನಿ, ಅದನ್ನು ನೆನಪು ಹಾರಿನಿ. ಓಕೆ, ಇದು ಕರೆಕ್ಟ್ ಐತು ತಪ್ಪಾಯಿತು ಅಂಥೇಳಿ ನೀವು ಕೆಳಗಡೆ ಕಮೆಂಟ್ ಮಾಡಿ ನನಗೆ ಈ ಪಾಯಿಂಟನ್ನು ಕ್ಲಿಯರ್ ಮಾಡಿರಿ. ನಾ ಎಲ್ಲೋ ಓದಿನಿ ಭಾಳ ದಿನ ಹಿಂದೆ, ಇದು ನೆನಪಿಲ್ಲ ನನಗೆ, ಅದಕ್ಕೆ ಇದ್ರ ಬಗ್ಗೆ ಮೆನ್ಷನ್ ಮಾಡೀನಿ. ಕರೆಕ್ಟ್ ಇತ್ತಂದ್ರೆ ಕೆಳಗಡೆ ಕಮೆಂಟ್ ಮಾಡಿರಿ, ತಪ್ಪಿತ್ತಂದ್ರೂ ಕೆಳಗಡೆ ಕಮೆಂಟ್ ಮಾಡಿ ನನಗೆ ಇದ್ರ ಬಗ್ಗೆ ಏನನ್ನೋದು ಹೇಳ್ರಿ. ಓಕೆ, ಅದೇ ರೀತಿ ಸ್ಟಾರ್ಟಪ್ ವೇರ್ ಹೌಸ್ ಅಂತ ಮಾಡ್ಯಾರ. ಸ್ಟಾರ್ಟಪ್ ವೇರ್ ಹೌಸ್ ಏನಪ್ಪ ಅಂತಂದ್ರೆ ಬೆಂಗಳೂರೊಳಗೆ ಸೆಟಪ್ ಮಾಡ್ಲಿಕ್ಕೆ ಹೇಳ್ಯಾರ. ಇದು ಸ್ಟಾರ್ಟಪ್ ವೇರ್ ಹೌಸ್ ಏನು ಮಾಡ್ತೈತಪ್ಪ ಅಂತಂದ್ರೆ ನೆಕ್ಸ್ಟ್ ಜನ್ರೇಷನ್ ಸ್ಟಾರ್ಟಪ್ಸ್ ಏನಿರ್ತಾವ ಅದಕ್ಕೆ ಏನಪ್ಪ ಅಂತಂದ್ರೆ ಫೆಸಿಲಿಟೀಸ್ ಒದಗಿಸ್ಕೊಡಕ್ಕೆ ಏನಪ್ಪ ಅಂತಂದ್ರೆ ಸ್ಟಾರ್ಟಪ್ ವೇರ್ ಹೌಸ್ ಮಾಡತ್ತಾರ. ಇದು ಎಲ್ಲಿ ಮಾಡಕತ್ತಾರಪ್ಪ ಅಂತಂದ್ರೆ ಡೈಮಂಡ್ ಡಿಸ್ಟ್ರಿಕ್ಟ್ ಅಂತ ಐತಿ. ಆ ಡೈಮಂಡ್ ಡಿಸ್ಟ್ರಿಕ್ಟ್ ಪ್ರಿಮೈಸಸ್ ಅಂತ ಐತಂತೆ ಎಲ್ಲೋ ಬೆಂಗಳೂರೊಳಗೆ, ಅಲ್ಲೇನೋ ಮಾಡೋರು ಅದಾರ. ಇದೇನು ಇಂಪಾರ್ಟೆಂಟ್ ಇಲ್ಲ ಅಷ್ಟು. ಆದರೆ ಏನಪ್ಪ ಅಂತಂದ್ರೆ ಸ್ಟಾರ್ಟಪ್ ವೇರ್ ಹೌಸನ್ನು ನಮ್ಮ ಕರ್ನಾಟಕ ಒಳಗೆ ಮಾಡ್ಲಾಕತ್ತಾರ. I4 ಪಾಲಿಸಿ ಥ್ರೂ ಒಳಗೆ, ಅಂದ್ರೆ I4 ಪಾಲಿಸಿ ಅಂಡರ್ ಒಳಗೆ ಇದನ್ನು ಮಾಡತ್ತಾರ. ಓಕೆ, ಇದು ಸ್ಟಾರ್ಟಪ್ ವೇರ್ ಹೌಸ್ ಅಂದ್ರೆ ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಗೋಡೌನ್ ಟೈಪ್ ಇರ್ತೈತಿ. ಅದ್ರೊಳಗೆ ಸಣ್ಣ ಸಣ್ಣ ಸ್ಟಾರ್ಟಪ್ಸ್ಗೆ ಏನಪ್ಪ ಅಂತಂದ್ರೆ ಜಾಗ ಒದಗಿಸ್ಕೊಟ್ಟಿರ್ತಾರೆ ಅವ್ರ ಕೆಲಸ ಮಾಡಲಿಕ್ಕೆ. ಅದೇ ರೀತಿ ಏನಪ್ಪ ಅಂತಂದ್ರೆ ಇವರಿಗೆ ಇಲ್ಲಿ ಫೆಸಿಲಿಟೀಸ್ ಕೊಡ್ತಾರೆ. ಈ ರೀತಿ ವೇರ್ ಹೌಸಿಗೆ ಏನಂತ ಕರಿತೀವಿ ನಾವು, ಈ ರೀತಿ ಫೆಸಿಲಿಟೀಸ್ಗೆ, ಈ ರೀತಿ ಗೋಡೌನಿಗೆ ಏನಂತ ಕರಿತೀವಿ, ಸ್ಟಾರ್ಟಪ್ ವೇರ್ ಹೌಸ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು.